ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರಹೊರಳಲದು, ಆಳೆನುಪದಂತಾಗದಿರೆ ಬರಿಯ ಹೆಂಟೆ. ಬಾಳೇನು ಧೂಳು ಸುಳಿ ಮರತಿಕ್ಕಿ ದುರಿಯ ಹೊಗೆ, ಕ್ಷೇಳವೇ ನಮೃತವೇ ಮಂಕುತಿಮ್ಮ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರಹೊರಳಲದು, ಆಳೆನುಪದಂತಾಗದಿರೆ ಬರಿಯ ಹೆಂಟೆ. ಬಾಳೇನು ಧೂಳು ಸುಳಿ ಮರತಿಕ್ಕಿ ದುರಿಯ ಹೊಗೆ, ಕ್ಷೇಳವೇ ನಮೃತವೇ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಮಣ್ಣಿನ ಉಂಡೆಯಲ್ಲಿ ಅಂದರೆ ದೇಹದಲ್ಲಿ ಚೈತನ್ಯದ ಗಾಳಿ ಹೊಕ್ಕಾಗ ಅದೊಂದು ಜೀವಿಯಾಗುತ್ತದೆ. ಹಾಗೆ ಚೈತನ್ಯದ ಪ್ರವೇಶವಾಗದಿದ್ದರೆ ಅದೊಂದು ಮಣ್ಣಿನ ಮುದ್ದೆ. ಗಾಳಿ ಸೃಷ್ಟಿಸಿದ ಧೂಳಿನ ಸುಳಿ ಮರ ಮತ್ತೊಂದು ಮರವನ್ನು ತಿಕ್ಕಿದಾಗ ಬರುವ ಉರಿಯ ಹೊಗೆ. ಇದಕ್ಕೆ ವಿಷವಾದರೂ ಅಷ್ಟೇ, ಅಮೃತವಾದರೂ ಅಷ್ಟೇ. ಈ ಕಗ್ಗ ಬಹು ಸುಂದರವಾದ ತತ್ವವನ್ನು ಕುರಿತು ಹೇಳುತ್ತದೆ. ನಮ್ಮ ಶರೀರ ಪಂಚಭೂತಗಳಿಂದ ಆದದ್ದು, ಮಣ್ಣು ಕೂಡ ಅವುಗಳಿಂದಲೇ ಸೃಷ್ಟಿಯಾದದ್ದು. ಆದ್ದರಿಂದ ಈ ದೇಹವು ಒಂದು ಮಣ್ಣಿನ ಮುದ್ದೆಯೇ ಸರಿ. ದೇಹ ಅಥವಾ ಶರೀರವೆಂಬ ಈ ಮಣ್ಣಿನ ಉಂಡೆಯಲ್ಲಿ ಚೈತನ್ಯವೆಂಬ ಗಾಳಿ ಒಳ ಸೇರಿದಾಗ ಅದೊಂದು ಜೀವಂತ ವ್ಯಕ್ತಿಯಾಗುತ್ತದೆ, ಚಲನಶೀಲವಾಗುತ್ತದೆ, ಅಂತೆಯೇ ಕ್ರಿಯಾಶೀಲವಾಗುತ್ತದೆ, ಮನುಷ್ಯ ಎಂದು ಕರೆಸಿಕೊಳ್ಳುತ್ತದೆ. ಹಾಗೆ ಶರೀರದಲ್ಲಿ ಚೈತನ್ಯದ ಪ್ರವೇಶವಾಗದಿದ್ದರೆ ಅಥವಾ ಪ್ರವೇಶವಾಗಿದ್ದ ಚೈತನ್ಯ ಶರೀರವನ್ನು ತೊರೆದು ಹೋದರೆ ಅದು ಜಡವಾಗುತ್ತದೆ, ಶವ ಹೆಣ ಎನ್ನಿಸಿಕೊಳ್ಳುತ್ತದೆ. ಅಂಥ ದೇಹ ಸ್ವತಃ ಏನನ್ನೂ ಮಾಡಲಾರದು. ಅದು ಮತ್ತೆ ಕೊಳೆತು ಪಂಚಭೂತಗಳಲ್ಲಿ ಸೇರಿಕೊಳ್ಳುತ್ತದೆ. ಅದು ಆಗ ಕೇವಲ ಮಣ್ಣಿನ ಹಂಟೆ ಇದ್ದ ಹಾಗೆ. DVG ಹೇಳುತ್ತಾರೆ, ಹಾಗಾದರೆ ಆ ಬಾಳು ಎಂದರೇನು? ಗಾಳಿ ಬಿಟ್ಟಾಗ ಮೇಲೆದ್ದ ಧೂಳು ಎದ್ದು ಸುಳಿದಾಡಿದಂತೆಯೇ ಆ ಧೂಳಿನ ಸುಳಿಗೂ ಚಲನಶೀಲತೆ ಇದೆ, ಅದರೊಳಗೂ ಚೈತನ್ಯವಿದೆ. ಅಥವಾ ಘನವಾದ ಕಾಡಿನಲ್ಲಿ ಮರಗಳ ಕೊಂಬೆಗಳು ಒಂದಕ್ಕೊಂದು ರಭಸದಿಂದ ಉಜ್ಜಿದಾಗ ಬೆಂಕಿ ಹುಟ್ಟಿ ಹೊಗೆ ಹರಡುತ್ತದೆ. ಅಲ್ಲಿ ಸಾಕಷ್ಟು ಬಿಸಿ ಇದೆ. ಬದುಕಿನ ಲಕ್ಷಣಗಳು ಉಸಿರಾಟದ ಗಾಳಿ ಮತ್ತು ಬಿಸಿ ಅಥವಾ ಬೆಚ್ಚಗಿರುವಿಕೆ ಎನ್ನುವುದಾದರೆ, ಧೂಳಿನ ಸುಳಿಯನ್ನು ಅಥವಾ ಮರಗಳ ತಿಕ್ಕುವಿಕೆಯಿಂದಾದ ಬಿಸುಪನ್ನೇ ಬದುಕು ಎನ್ನಲಾದೀತೆ. ಧೂಳಿನ ಸುಳಿಯಲ್ಲಿ ಗಾಳಿ ಇದೆ, ಮರದ ತಿಕ್ಕಾಟದಲ್ಲಿ ಬಿಸಿ ಇದೆ, ಆದರೆ ಅದು ಜೀವನವಲ್ಲ. ಈ ಬದುಕು ವಿಷವೂ ಅಲ್ಲ, ಅಮೃತವೂ ಅಲ್ಲ. ಅದೊಂದು ಪ್ರಯೋಜನಕಾರಿಯಲ್ಲದ ಚಟುವಟಿಕೆ. ಹಾಗಾದರೆ ನಮ್ಮ ಸಾರ್ಥಕ ಬದುಕು ಇದಕ್ಕಿಂತ ಭಿನ್ನವಾಗುವುದು ಹೇಗೆ? ಅದನ್ನೇ ಮೊದಲನೆಯ ಸಾಲಿನಲ್ಲಿ DVG ಸೂಚ್ಯವಾಗಿ ಹೇಳುತ್ತಾರೆ. ಗಾಳಿ ಈ ಮಣ್ಣಿನ ಉಂಡೆಯಲ್ಲಿ ಒಳಹೊಕ್ಕು ಹೊರಹೊರಳಿದಾಗ ಒಂದು ಜೀವವಾಗುತ್ತದೆ. ಪರಮಾತ್ಮನೆಂಬ ಚೈತನ್ಯ ನಮ್ಮ ಶರೀರವನ್ನೆಲ್ಲ ವ್ಯಾಪಿಸಿದಾಗ ದೇಹವೆಂಬ ಪಾತ್ರೆಯಲ್ಲಿ ಅಮೃತ ಸಿಂಚನವಾಗುತ್ತದೆ. ಆ ಚೈತನ್ಯ ಕೇವಲ ಗಾಳಿ ಹಾಗೂ ಬಿಸಿಯಲ್ಲ, ಅದೊಂದು ಪರಮ ಚೈತನ್ಯದ ಸ್ಫೂರ್ತಿಯಾಗುತ್ತದೆ ಎನ್ನುತ್ತಾರೆ DVG ಅವರು. ಧನ್ಯವಾದಗಳು. ಥ್ಯಾಂಕ್ ಯು.